ಎಲ್ಲರಿಗೂ ನಮಸ್ಕಾರ. ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಮಾನವ ಅಂಗಾಂಗ ಮತ್ತು ಅಂಗಾಂಶಗಳ ಕಸಿ ಕಾಯ್ದೆ 1994. ಇತ್ತೀಚೆಗೆ ತೆಲಂಗಾಣ ವಿಧಾನಸಭೆಯು ಮಾನವ ಅಂಗಾಂಗ ಮತ್ತು ಅಂಗಾಂಶಗಳ ಕಸಿ ಕಾಯ್ದೆ 1994 ಅಂಗೀಕರಿಸಿದೆ. ಈ ಕ್ರಮವು ಅಂಗಾಂಗ ಕಸಿ ನಿಯಂತ್ರಿಸುವ ಮತ್ತು ಮಾನವ ಅಂಗಗಳಲ್ಲಿ ಅಕ್ರಮ ವಾಣಿಜ್ಯ ವ್ಯವಹಾರಗಳನ್ನು ತಡೆಯುವ ಗುರಿಯನ್ನು ಹೊಂದಿರುತ್ತದೆ. ಮಾನವ ಅಂಗಾಂಗ ಮತ್ತು ಅಂಗಾಂಶಗಳ ಕಸಿ ಕಾಯ್ದೆ 1994. ಮಾನವ ಅಂಗಾಂಗಗಳು ಮತ್ತು ಅಂಗಾಂಶಗಳ ಕಸಿ ಕಾಯ್ದೆ 1994 ಭಾರತದಲ್ಲಿ ಮಾನವ ಅಂಗಾಂಗಗಳು ಮತ್ತು ಅಂಗಾಂಶಗಳ ತೆಗೆಯುವಿಕೆ, ಸಂಗ್ರಹಣೆ ಮತ್ತು ಕಸಿ ಮಾಡುವಿಕೆಯನ್ನು ನಿಯಂತ್ರಿಸುತ್ತದೆ. ಅಂಗಾಂಗದಾನ ಮತ್ತು ಕಸಿಯಲ್ಲಿ ನೈತಿಕ ಅಭ್ಯಾಸಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಇದು ಹೊಂದಿದೆ. ಈ ಕಾಯ್ದೆಯು ಆರೋಗ್ಯ ಪೂರೈಕೆದಾರರು ಮತ್ತು ಆಸ್ಪತ್ರೆಗಳ ಪಾತ್ರಗಳನ್ನು ವಿವರಿಸುತ್ತದೆ ಹಾಗೂ ಉಲ್ಲಂಘನೆಗಳಿಗೆ ದಂಡವನ್ನು ವಿಧಿಸುತ್ತದೆ. ಅಂಗಾಂಗದಾನ ನಿಯಮಗಳು. ಈ ಕಾಯ್ದೆಯು ಮೃತ ದಾನಿಗಳಿಂದ ಮತ್ತು ಸ್ವೀಕರಿಸುವವರ ನಿಕಟ ಸಂಬಂಧಿಗಳಾದ ಜೀವಂತ ದಾನಿಗಳಿಂದ ಅಂಗಾಂಗ ಕಸಿ ಮಾಡಲು ಅನುಮತಿಸುತ್ತದೆ. ಪೋಷಕರು, ಒಡ ಹುಟ್ಟಿದವರು ಮತ್ತು ಸಂಗಾತಿಯಂತಹ ಸಂಬಂಧಿಕರಿಂದ ಜೀವಂತ ದಾನಗಳನ್ನು ಅನುಮತಿಸಲಾಗಿದೆ. ಉಲ್ಲಂಘನೆಗಳಿಗೆ ದಂಡಗಳು. ಸಂಬಂಧವಿಲ್ಲದ ವ್ಯಕ್ತಿಗಳಿಂದ ದೇಣಿಗೆ ಪಡೆಯುವಾಗ ಸ್ವೀಕರಿಸುವವರೊಂದಿಗೆ ದೀರ್ಘಕಾಲೀನ ಸಂಬಂಧವನ್ನು ಸಾಬೀತುಪಡಿಸಲು ದಾಖಲೆಗಳ ಅಗತ್ಯವಿದೆ. ಅಂಗಾಂಗ ಕಸಿಗೆ ಸಂಬಂಧಿಸಿದ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಈ ಕಾಯ್ದೆಯು ಕಠಿಣ ಶಿಕ್ಷೆಗಳನ್ನು ವಿಧಿಸುತ್ತದೆ. ಅಂಗಗಳಿಗೆ ಹಣ ನೀಡುವುದು ಅಥವಾ ಅಕ್ರಮ ವಹಿವಾಟುಗಳನ್ನು ಸುಗಮಗೊಳಿಸುವಂತಹ ಅಪರಾಧಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಕೋಟಿವರೆಗೆ ದಂಡ ವಿಧಿಸಬಹುದು. ಈ ದಂಡಗಳು ಅಂಗಾಂಗ ದಾನದ ವಾಣಿಜ್ಯೀಕರಣದ ವಿರುದ್ಧ ತಡೆಗಟ್ಟುವಿಕೆಯಾಗಿ ಕಾರ್ಯನಿರ್ವಹಿಸುತ್ತವೆ. ನೋಟೋ, ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಜೇಷನ್. ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ನೋಟೋ ಅನ್ನು ಆರೋಗ್ಯ ಸೇವೆಗಳ ನಿರ್ದೇಶನಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ನೋಟೋ ಭಾರತದಾದ್ಯಂತ ಅಂಗ ಮತ್ತು ಅಂಗಾಂಶ ಸಂಗ್ರಹಣೆ ಮತ್ತು ವಿತರಣೆಯನ್ನು ಸಂಘಟಿಸುತ್ತದೆ. ಅಂಗಾಂಗ ದಾನ ಮತ್ತು ಕಸಿಗಾಗಿ ರಾಷ್ಟ್ರೀಯ ನೋಂದಣಿಯನ್ನು ನಿರ್ವಹಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಎರಡನೇದು ಕೋಸಿ-ಮೇಚಿ ಇಂಟ್ರಾಸ್ಟೇಟ್ ಲಿಂಕ್ ಯೋಜನೆ. ಕೋಸಿ-ಮೇಚಿ ಇಂಟ್ರಾಸ್ಟೇಟ್ ಲಿಂಕ್ ಯೋಜನೆಯು ಬಿಹಾರದಲ್ಲಿ ನೀರಾವರಿ ಮತ್ತು ಪ್ರವಾಹ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇತ್ತೀಚೆಗೆ ಸಚಿವ ಸಂಪುಟದಿಂದ ಅನುಮೋದನೆ ಪಡೆದ ಈ ಯೋಜನೆಯು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ವೇಗವರ್ಧಿತ ನೀರಾವರಿ ಪ್ರಯೋಜನಗಳ ಕಾರ್ಯಕ್ರಮದ ಭಾಗವಾಗಿದೆ. ಈ ಯೋಜನೆಯು ಮಹಾನಂದ ಜಲಾನಯನ ಪ್ರದೇಶದಲ್ಲಿ ನೀರಾವರಿ ಹೆಚ್ಚಿಸಲು ಕೋಸಿ ನದಿಯಿಂದ ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳುತ್ತದೆ. ಇದು ಮಾರ್ಚ್ 2020 ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಯೋಜನೆಯ ಉದ್ದೇಶಗಳು. ಕೋಸಿ-ಮೇಚಿ ಯೋಜನೆಯು ಪ್ರಾಥಮಿಕ ಉದ್ದೇಶವೆಂದರೆ ಕೋಸಿ ನದಿಯಿಂದ ಹೆಚ್ಚುವರಿ ನೀರನ್ನು ಮಹಾನಂದ ಜಲಾನಯನ ಪ್ರದೇಶಕ್ಕೆ ತಿರುಗಿಸುವುದು. ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಬಿಹಾರಕ್ಕೆ ಗಣನೀಯ ಆರ್ಥಿಕ ಬೆಂಬಲ ದೊರೆತಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ವೇಗವರ್ಧಿತ ನೀರಾವರಿ ಪ್ರಯೋಜನಗಳ ಯೋಜನೆಯು ಭಾರತದಾದ್ಯಂತ ನೀರಾವರಿ ವ್ಯಾಪ್ತಿಯನ್ನು ವಿಸ್ತರಿಸುವ ಮತ್ತು ಸುಸ್ಥಿರ ಜಲ ಸಂರಕ್ಷಣಾ ಪದ್ಧತಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಥ್ಯಾಂಕ್ ಯು.